ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ CCTV ಕ್ಯಾಮ್ರಾಗಳು ಇದಾವ ಇಲ್ವಾ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವು ಸದ್ಯ DCM DK ಶಿವಕುಮಾರ್ ಅವರ ಮನೆ ಮುಂದಿದ್ದೇವೆ. ಇದು ಸರ್ಕಾರಿ ಕ್ವಾರ್ಟರ್ಸು. ಬಹುತೇಕವಾಗಿ ಈ ಕ್ವಾರ್ಟರ್ಸ್ಗೆ ಸಚಿವರು ಬರಲ್ಲ, ಆದರೂ ಕೂಡ ಈ ಮನೆ DK ಶಿವಕುಮಾರ್ ಅವರ ಹೆಸರಲ್ಲಿದೆ ಮತ್ತು DK ಶಿವಕುಮಾರ್ ಅವರು ಆಗಾಗ ಈ ಮನೆಗೆ ಬಂದು ವಿಸಿಟನ್ನು ಮಾಡ್ತಾರೆ. ಅದರಂತೆ ಈ ಮನೆಯನ್ನು ಈ ಹಿಂದೆ ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ ಮಾಡ್ತಾಯಿದ್ರು. ಅವರು CM ಆದ ಬಳಿಕ ಕಾವೇರಿ ನಿವಾಸಕ್ಕೆ ಶಿಫ್ಟ್ ಆದರು. ಆ ಬಳಿಕ ಈ ಒಂದು DCM ಆದ ಬಳಿಕ DK ಶಿವಕುಮಾರ್ ಅವರು ಈ ಕ್ವಾರ್ಟರ್ಸನ್ನು ತೆಗೆದುಕೊಂಡಿದ್ದಾರೆ. ನೀವು ಗಮನಿಸ್ಬೋದು, ಗೇಟ್ ಮುಂದುಗಡೆನೆ 2 CCTV ಕ್ಯಾಮ್ರಾಗಳು ಇರತಕ್ಕಂಥದ್ದು ನೀವು ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ. ಇದು ಸಿದ್ದರಾಮಯ್ಯವರ ಇಲ್ಲಿದ್ದಂಥ ಸಂದರ್ಭದಲ್ಲೇ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಮತ್ತು ಅವರು ಇಲ್ಲಿ CM ಆದ ಬಳಿಕವೂ ಕೂಡ ಒಂದಷ್ಟು 2-3 ತಿಂಗಳ ಕಾಲ ಇದೇ ಮನೆಯಲ್ಲಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ಈ ಮನೆಗೆ CCTV ಕ್ಯಾಮ್ರಾ ಅಳವಡಿಕೆ ಆಗಿತ್ತು. ಇದರ ಜೊತೆಗೆ ಗೇಟಿಂದ ಒಳಗೆ ಬಂದ ತಕ್ಷಣವೇ ನಿಮಗೆ CCTV ಕ್ಯಾಮ್ರಾಗಳು ಅಲ್ಲಿ ಕಾಣಿಸುತ್ತೆ. ಯಾರು ಬಂದರು, ಯಾರು ಹೋದರು, ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಹೊರಗಡೆಯಿಂದ ನೋಡೋಕ್ಕೆ ಅಲ್ಲಿರ್ತಕ್ಕಂಥದ್ದು CCTV ಕ್ಯಾಮ್ರಾ 2 ಇತ್ತು. ಈಗ ಸದ್ಯ ಒಂದಿದೆ, ಅಲ್ಲಿದೆ, ಇಲ್ಲಿದೆ, ಇಲ್ಲಿರ್ತಕ್ಕಂಥದ್ದು ಒಂದು ಕ್ಯಾಮ್ರಾ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಒಟ್ಟಾರೆ ಕ್ಯಾಮ್ರಾಗಳು ಇಲ್ಲಿ ಒಳಗಡೆಯೂ ಕೂಡ 2 ಇದ್ದಾವೆ. ಮತ್ತು ಮನೆ ಎಂಟ್ರೆನ್ಸ್ ಬಾಗಿಲಕ್ಕೂ ಕೂಡ ಒಂದು ಇರ್ತಕ್ಕಂಥದ್ದು CCTV ಕ್ಯಾಮ್ರಾ ನೀವು ಗಮನಿಸಬಹುದು. ಒಳಗಡೆ ಯಾರು ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಒಂದು CCTV ಕ್ಯಾಮ್ರಾವನ್ನು ಅಳವಡಿಸಲಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಎದ್ದೇಳ್ತಿರ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಅವರ ಮನೆಗಿದೆ, DK ಶಿವಕುಮಾರ್ ಅವರ ಮನೆಗಿದೆ, ಆದರೆ ಸಚಿವ ರಾಜಣ್ಣ ಮಹದೇವಪ್ಪ ಅವರ ಮನೆಗೆ ಈ CCTV ಕ್ಯಾಮ್ರಾಗಳು ಯಾಕಿಲ್ಲ ಅನ್ನುವಂಥದ್ದು. ಸರ್ಕಾರಿ ನಿವಾಸ ಎಲ್ಲರಿಗೂ ಒಂದೇ, ಅದರಲ್ಲಿ ಪಾರದರ್ಶಕತೆ ಇರ್ತಕ್ಕಂಥದ್ದು. ಬಹುತೇಕವಾಗಿ ಸಚಿವರ ನಿವಾಸಗಳಲ್ಲಿ ಕ್ವಾರ್ಟರ್ಸ್ಗಳಲ್ಲಿ ಸಾರ್ವಜನಿಕರು ಭೇಟಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯ ಅವಶ್ಯಕತೆ ಇರುತ್ತೆ. ಯಾಕಂದರೆ ಎಲ್ಲರೂ ಪೊಲೀಸು ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ಯಾರು ಏನು ತಂದರು, ಏನು ತಂದಿಲ್ಲ ಅನ್ನುವಂಥದ್ದನ್ನು ಗಮನಿಸೋಕ್ಕಾಗಲ್ಲ. ನೂರಾರು ಸಾವಿರಾರು ಜನಗಳು, ಅಭಿಮಾನಿಗಳು ಹುಟ್ಟುಹಬ್ಬ ಸಂದರ್ಭದಲ್ಲೆಲ್ಲ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಥರದ CCTV ಕ್ಯಾಮ್ರಾಗಳು ಇದ್ದಾಗ ಅನುಕೂಲ ಆಗುತ್ತೆ. ಈಗ ಪ್ರಶ್ನೆ ಎದ್ದೇಳ್ತಕ್ಕಂಥದ್ದು, DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಈ ಮನೆಗಿದ್ದಂತಹ CCTV ಕ್ಯಾಮ್ರಾಗಳು ಉಳಿದ ಸಚಿವರ ಮನೆಗೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ CCTV ಕ್ಯಾಮ್ರಾಗಳು ಇದಾವ ಇಲ್ವಾ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವು ಸದ್ಯ DCM DK ಶಿವಕುಮಾರ್ ಅವರ ಮನೆ ಮುಂದಿದ್ದೇವೆ. ಇದು ಸರ್ಕಾರಿ ಕ್ವಾರ್ಟರ್ಸು. ಬಹುತೇಕವಾಗಿ ಈ ಕ್ವಾರ್ಟರ್ಸ್ಗೆ ಸಚಿವರು ಬರಲ್ಲ, ಆದರೂ ಕೂಡ ಈ ಮನೆ DK ಶಿವಕುಮಾರ್ ಅವರ ಹೆಸರಲ್ಲಿದೆ ಮತ್ತು DK ಶಿವಕುಮಾರ್ ಅವರು ಆಗಾಗ ಈ ಮನೆಗೆ ಬಂದು ವಿಸಿಟನ್ನು ಮಾಡ್ತಾರೆ. ಅದರಂತೆ ಈ ಮನೆಯನ್ನು ಈ ಹಿಂದೆ ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ ಮಾಡ್ತಾಯಿದ್ರು. ಅವರು CM ಆದ ಬಳಿಕ ಕಾವೇರಿ ನಿವಾಸಕ್ಕೆ ಶಿಫ್ಟ್ ಆದರು. ಆ ಬಳಿಕ ಈ ಒಂದು DCM ಆದ ಬಳಿಕ DK ಶಿವಕುಮಾರ್ ಅವರು ಈ ಕ್ವಾರ್ಟರ್ಸನ್ನು ತೆಗೆದುಕೊಂಡಿದ್ದಾರೆ. ನೀವು ಗಮನಿಸ್ಬೋದು, ಗೇಟ್ ಮುಂದುಗಡೆನೆ 2 CCTV ಕ್ಯಾಮ್ರಾಗಳು ಇರತಕ್ಕಂಥದ್ದು ನೀವು ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ. ಇದು ಸಿದ್ದರಾಮಯ್ಯವರ ಇಲ್ಲಿದ್ದಂಥ ಸಂದರ್ಭದಲ್ಲೇ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಮತ್ತು ಅವರು ಇಲ್ಲಿ CM ಆದ ಬಳಿಕವೂ ಕೂಡ ಒಂದಷ್ಟು 2-3 ತಿಂಗಳ ಕಾಲ ಇದೇ ಮನೆಯಲ್ಲಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ಈ ಮನೆಗೆ CCTV ಕ್ಯಾಮ್ರಾ ಅಳವಡಿಕೆ ಆಗಿತ್ತು. ಇದರ ಜೊತೆಗೆ ಗೇಟಿಂದ ಒಳಗೆ ಬಂದ ತಕ್ಷಣವೇ ನಿಮಗೆ CCTV ಕ್ಯಾಮ್ರಾಗಳು ಅಲ್ಲಿ ಕಾಣಿಸುತ್ತೆ. ಯಾರು ಬಂದರು, ಯಾರು ಹೋದರು, ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಹೊರಗಡೆಯಿಂದ ನೋಡೋಕ್ಕೆ ಅಲ್ಲಿರ್ತಕ್ಕಂಥದ್ದು CCTV ಕ್ಯಾಮ್ರಾ 2 ಇತ್ತು. ಈಗ ಸದ್ಯ ಒಂದಿದೆ, ಅಲ್ಲಿದೆ, ಇಲ್ಲಿದೆ, ಇಲ್ಲಿರ್ತಕ್ಕಂಥದ್ದು ಒಂದು ಕ್ಯಾಮ್ರಾ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಒಟ್ಟಾರೆ ಕ್ಯಾಮ್ರಾಗಳು ಇಲ್ಲಿ ಒಳಗಡೆಯೂ ಕೂಡ 2 ಇದ್ದಾವೆ. ಮತ್ತು ಮನೆ ಎಂಟ್ರೆನ್ಸ್ ಬಾಗಿಲಕ್ಕೂ ಕೂಡ ಒಂದು ಇರ್ತಕ್ಕಂಥದ್ದು CCTV ಕ್ಯಾಮ್ರಾ ನೀವು ಗಮನಿಸಬಹುದು. ಒಳಗಡೆ ಯಾರು ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಒಂದು CCTV ಕ್ಯಾಮ್ರಾವನ್ನು ಅಳವಡಿಸಲಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಎದ್ದೇಳ್ತಿರ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಅವರ ಮನೆಗಿದೆ, DK ಶಿವಕುಮಾರ್ ಅವರ ಮನೆಗಿದೆ, ಆದರೆ ಸಚಿವ ರಾಜಣ್ಣ ಮಹದೇವಪ್ಪ ಅವರ ಮನೆಗೆ ಈ CCTV ಕ್ಯಾಮ್ರಾಗಳು ಯಾಕಿಲ್ಲ ಅನ್ನುವಂಥದ್ದು. ಸರ್ಕಾರಿ ನಿವಾಸ ಎಲ್ಲರಿಗೂ ಒಂದೇ, ಅದರಲ್ಲಿ ಪಾರದರ್ಶಕತೆ ಇರ್ತಕ್ಕಂಥದ್ದು. ಬಹುತೇಕವಾಗಿ ಸಚಿವರ ನಿವಾಸಗಳಲ್ಲಿ ಕ್ವಾರ್ಟರ್ಸ್ಗಳಲ್ಲಿ ಸಾರ್ವಜನಿಕರು ಭೇಟಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯ ಅವಶ್ಯಕತೆ ಇರುತ್ತೆ. ಯಾಕಂದರೆ ಎಲ್ಲರೂ ಪೊಲೀಸು ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ಯಾರು ಏನು ತಂದರು, ಏನು ತಂದಿಲ್ಲ ಅನ್ನುವಂಥದ್ದನ್ನು ಗಮನಿಸೋಕ್ಕಾಗಲ್ಲ. ನೂರಾರು ಸಾವಿರಾರು ಜನಗಳು, ಅಭಿಮಾನಿಗಳು ಹುಟ್ಟುಹಬ್ಬ ಸಂದರ್ಭದಲ್ಲೆಲ್ಲ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಥರದ CCTV ಕ್ಯಾಮ್ರಾಗಳು ಇದ್ದಾಗ ಅನುಕೂಲ ಆಗುತ್ತೆ. ಈಗ ಪ್ರಶ್ನೆ ಎದ್ದೇಳ್ತಕ್ಕಂಥದ್ದು, DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಈ ಮನೆಗಿದ್ದಂತಹ CCTV ಕ್ಯಾಮ್ರಾಗಳು ಉಳಿದ ಸಚಿವರ ಮನೆಗೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ CCTV ಕ್ಯಾಮ್ರಾಗಳು ಇದಾವ ಇಲ್ವಾ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವು ಸದ್ಯ DCM DK ಶಿವಕುಮಾರ್ ಅವರ ಮನೆ ಮುಂದಿದ್ದೇವೆ. ಇದು ಸರ್ಕಾರಿ ಕ್ವಾರ್ಟರ್ಸು. ಬಹುತೇಕವಾಗಿ ಈ ಕ್ವಾರ್ಟರ್ಸ್ಗೆ ಸಚಿವರು ಬರಲ್ಲ, ಆದರೂ ಕೂಡ ಈ ಮನೆ DK ಶಿವಕುಮಾರ್ ಅವರ ಹೆಸರಲ್ಲಿದೆ ಮತ್ತು DK ಶಿವಕುಮಾರ್ ಅವರು ಆಗಾಗ ಈ ಮನೆಗೆ ಬಂದು ವಿಸಿಟನ್ನು ಮಾಡ್ತಾರೆ. ಅದರಂತೆ ಈ ಮನೆಯನ್ನು ಈ ಹಿಂದೆ ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ ಮಾಡ್ತಾಯಿದ್ರು. ಅವರು CM ಆದ ಬಳಿಕ ಕಾವೇರಿ ನಿವಾಸಕ್ಕೆ ಶಿಫ್ಟ್ ಆದರು. ಆ ಬಳಿಕ ಈ ಒಂದು DCM ಆದ ಬಳಿಕ DK ಶಿವಕುಮಾರ್ ಅವರು ಈ ಕ್ವಾರ್ಟರ್ಸನ್ನು ತೆಗೆದುಕೊಂಡಿದ್ದಾರೆ. ನೀವು ಗಮನಿಸಬಹುದು, ಗೇಟ್ ಮುಂದುಗಡೆನೆ 2 CCTV ಕ್ಯಾಮ್ರಾಗಳು ಇರತಕ್ಕಂಥದ್ದು ನೀವು ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ. ಇದು ಸಿದ್ದರಾಮಯ್ಯ ಅವರ ಇಲ್ಲಿದ್ದಂಥ ಸಂದರ್ಭದಲ್ಲೇ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಮತ್ತು ಅವರು ಇಲ್ಲಿ CM ಆದ ಬಳಿಕವೂ ಕೂಡ ಒಂದಷ್ಟು 2-3 ತಿಂಗಳ ಕಾಲ ಇದೇ ಮನೆಯಲ್ಲಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ಈ ಮನೆಗೆ CCTV ಕ್ಯಾಮ್ರಾ ಅಳವಡಿಕೆ ಆಗಿತ್ತು. ಇದರ ಜೊತೆಗೆ ಗೇಟಿಂದ ಒಳಗೆ ಬಂದ ತಕ್ಷಣವೇ ನಿಮಗೆ CCTV ಕ್ಯಾಮ್ರಾಗಳು ಅಲ್ಲಿ ಕಾಣಿಸುತ್ತೆ. ಯಾರು ಬಂದರು, ಯಾರು ಹೋದರು, ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಹೊರಗಡೆಯಿಂದ ನೋಡೋಕ್ಕೆ ಅಲ್ಲಿರ್ತಕ್ಕಂಥದ್ದು CCTV ಕ್ಯಾಮ್ರಾ 2 ಇತ್ತು. ಈಗ ಸದ್ಯ ಒಂದಿದೆ, ಅಲ್ಲಿದೆ, ಇಲ್ಲಿದೆ, ಇಲ್ಲಿರ್ತಕ್ಕಂಥದ್ದು ಒಂದು ಕ್ಯಾಮ್ರಾ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಒಟ್ಟಾರೆ ಕ್ಯಾಮ್ರಾಗಳು ಇಲ್ಲಿ ಒಳಗಡೆಯೂ ಕೂಡ 2 ಇದ್ದಾವೆ. ಮತ್ತು ಮನೆ ಎಂಟ್ರೆನ್ಸ್ ಬಾಗಿಲಕ್ಕೂ ಕೂಡ ಒಂದು ಇರ್ತಕ್ಕಂಥದ್ದು CCTV ಕ್ಯಾಮ್ರಾ ನೀವು ಗಮನಿಸಬಹುದು. ಒಳಗಡೆ ಯಾರು ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಒಂದು CCTV ಕ್ಯಾಮ್ರಾವನ್ನು ಅಳವಡಿಸಲಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಎದ್ದೇಳ್ತಿರ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಅವರ ಮನೆಗಿದೆ, DK ಶಿವಕುಮಾರ್ ಅವರ ಮನೆಗಿದೆ, ಆದರೆ ಸಚಿವ ರಾಜಣ್ಣ ಮಹದೇವಪ್ಪ ಅವರ ಮನೆಗೆ ಈ CCTV ಕ್ಯಾಮ್ರಾಗಳು ಯಾಕಿಲ್ಲ ಅನ್ನುವಂಥದ್ದು. ಸರ್ಕಾರಿ ನಿವಾಸ ಎಲ್ಲರಿಗೂ ಒಂದೇ, ಅದರಲ್ಲಿ ಪಾರದರ್ಶಕತೆ ಇರ್ತಕ್ಕಂಥದ್ದು. ಬಹುತೇಕವಾಗಿ ಸಚಿವರ ನಿವಾಸಗಳಲ್ಲಿ ಕ್ವಾರ್ಟರ್ಸ್ಗಳಲ್ಲಿ ಸಾರ್ವಜನಿಕರು ಭೇಟಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯ ಅವಶ್ಯಕತೆ ಇರುತ್ತೆ. ಯಾಕಂದರೆ ಎಲ್ಲರೂ ಪೊಲೀಸು ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ಯಾರು ಏನು ತಂದರು, ಏನು ತಂದಿಲ್ಲ ಅನ್ನುವಂಥದ್ದನ್ನು ಗಮನಿಸೋಕ್ಕಾಗಲ್ಲ. ನೂರಾರು ಸಾವಿರಾರು ಜನಗಳು, ಅಭಿಮಾನಿಗಳು ಹುಟ್ಟುಹಬ್ಬ ಸಂದರ್ಭದಲ್ಲೆಲ್ಲ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಥರದ CCTV ಕ್ಯಾಮ್ರಾಗಳು ಇದ್ದಾಗ ಅನುಕೂಲ ಆಗುತ್ತೆ. ಈಗ ಪ್ರಶ್ನೆ ಎದ್ದೇಳ್ತಾ ಇರ್ತಕ್ಕಂಥದ್ದು, DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಗಿದ್ದಂತಹ CCTV ಕ್ಯಾಮ್ರಾಗಳು ಉಳಿದ ಸಚಿವರ ಮನೆಗೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸರತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಚಿವರ ಸರ್ಕಾರಿ ಕ್ವಾರ್ಟರ್ಸ್ಗಳಲ್ಲಿ CCTV ಕ್ಯಾಮ್ರಾಗಳು ಇದಾವ ಇಲ್ವಾ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವು ಸದ್ಯ DCM DK ಶಿವಕುಮಾರ್ ಅವರ ಮನೆ ಮುಂದಿದ್ದೇವೆ. ಇದು ಸರ್ಕಾರಿ ಕ್ವಾರ್ಟರ್ಸು. ಬಹುತೇಕವಾಗಿ ಈ ಕ್ವಾರ್ಟರ್ಸ್ಗೆ ಸಚಿವರು ಬರಲ್ಲ, ಆದರೂ ಕೂಡ ಈ ಮನೆ DK ಶಿವಕುಮಾರ್ ಅವರ ಹೆಸರಲ್ಲಿದೆ ಮತ್ತು DK ಶಿವಕುಮಾರ್ ಅವರು ಆಗಾಗ ಈ ಮನೆಗೆ ಬಂದು ವಿಸಿಟನ್ನು ಮಾಡ್ತಾರೆ. ಅದರಂತೆ ಈ ಮನೆಯನ್ನು ಈ ಹಿಂದೆ ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಇಲ್ಲಿ ವಾಸ ಮಾಡ್ತಾಯಿದ್ರು. ಅವರು CM ಆದ ಬಳಿಕ ಕಾವೇರಿ ನಿವಾಸಕ್ಕೆ ಶಿಫ್ಟ್ ಆದರು. ಆ ಬಳಿಕ ಈ ಒಂದು DCM ಆದ ಬಳಿಕ DK ಶಿವಕುಮಾರ್ ಅವರು ಈ ಕ್ವಾರ್ಟರ್ಸನ್ನು ತೆಗೆದುಕೊಂಡಿದ್ದಾರೆ. ನೀವು ಗಮನಿಸಬಹುದು, ಗೇಟ್ ಮುಂದುಗಡೆನೆ 2 CCTV ಕ್ಯಾಮ್ರಾಗಳು ಇರತಕ್ಕಂಥದ್ದು ನೀವು ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ. ಇದು ಸಿದ್ದರಾಮಯ್ಯ ಅವರ ಇಲ್ಲಿದ್ದಂಥ ಸಂದರ್ಭದಲ್ಲೇ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಮತ್ತು ಅವರು ಇಲ್ಲಿ CM ಆದ ಬಳಿಕವೂ ಕೂಡ ಒಂದಷ್ಟು 2-3 ತಿಂಗಳ ಕಾಲ ಇದೇ ಮನೆಯಲ್ಲಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ಈ ಮನೆಗೆ CCTV ಕ್ಯಾಮ್ರಾ ಅಳವಡಿಕೆ ಆಗಿತ್ತು. ಇದರ ಜೊತೆಗೆ ಗೇಟಿಂದ ಒಳಗೆ ಬಂದ ತಕ್ಷಣವೇ ನಿಮಗೆ CCTV ಕ್ಯಾಮ್ರಾಗಳು ಅಲ್ಲಿ ಕಾಣಿಸುತ್ತೆ. ಯಾರು ಬಂದರು, ಯಾರು ಹೋದರು, ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಹೊರಗಡೆಯಿಂದ ನೋಡೋಕ್ಕೆ ಅಲ್ಲಿರ್ತಕ್ಕಂಥದ್ದು CCTV ಕ್ಯಾಮ್ರಾ 2 ಇತ್ತು. ಈಗ ಸದ್ಯ ಒಂದಿದೆ, ಅಲ್ಲಿದೆ, ಇಲ್ಲಿದೆ, ಇಲ್ಲಿರ್ತಕ್ಕಂಥದ್ದು ಒಂದು ಕ್ಯಾಮ್ರಾ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಒಟ್ಟಾರೆ ಕ್ಯಾಮ್ರಾಗಳು ಇಲ್ಲಿ ಒಳಗಡೆಯೂ ಕೂಡ 2 ಇದ್ದಾವೆ. ಮತ್ತು ಮನೆ ಎಂಟ್ರೆನ್ಸ್ ಬಾಗಿಲಕ್ಕೂ ಕೂಡ ಒಂದು ಇರ್ತಕ್ಕಂಥದ್ದು CCTV ಕ್ಯಾಮ್ರಾ ನೀವು ಗಮನಿಸಬಹುದು. ಒಳಗಡೆ ಯಾರು ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಒಂದು CCTV ಕ್ಯಾಮ್ರಾವನ್ನು ಅಳವಡಿಸಲಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಎದ್ದೇಳ್ತಿರ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಅವರ ಮನೆಗಿದೆ, DK ಶಿವಕುಮಾರ್ ಅವರ ಮನೆಗಿದೆ, ಆದರೆ ಸಚಿವ ರಾಜಣ್ಣ ಮಹದೇವಪ್ಪ ಅವರ ಮನೆಗೆ ಈ CCTV ಕ್ಯಾಮ್ರಾಗಳು ಯಾಕಿಲ್ಲ ಅನ್ನುವಂಥದ್ದು. ಸರ್ಕಾರಿ ನಿವಾಸ ಎಲ್ಲರಿಗೂ ಒಂದೇ, ಅದರಲ್ಲಿ ಪಾರದರ್ಶಕತೆ ಇರ್ತಕ್ಕಂಥದ್ದು. ಬಹುತೇಕವಾಗಿ ಸಚಿವರ ನಿವಾಸಗಳಲ್ಲಿ ಕ್ವಾರ್ಟರ್ಸ್ಗಳಲ್ಲಿ ಸಾರ್ವಜನಿಕರು ಭೇಟಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯ ಅವಶ್ಯಕತೆ ಇರುತ್ತೆ. ಯಾಕಂದರೆ ಎಲ್ಲರೂ ಪೊಲೀಸು ಎಷ್ಟು ಜನ ಬಂದರು, ಎಷ್ಟು ಜನ ಹೋದರು, ಯಾರು ಏನು ತಂದರು, ಏನು ತಂದಿಲ್ಲ ಅನ್ನುವಂಥದ್ದನ್ನು ಗಮನಿಸೋಕ್ಕಾಗಲ್ಲ. ನೂರಾರು ಸಾವಿರಾರು ಜನಗಳು, ಅಭಿಮಾನಿಗಳು ಹುಟ್ಟುಹಬ್ಬ ಸಂದರ್ಭದಲ್ಲೆಲ್ಲ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಥರದ CCTV ಕ್ಯಾಮ್ರಾಗಳು ಇದ್ದಾಗ ಅನುಕೂಲ ಆಗುತ್ತೆ. ಈಗ ಪ್ರಶ್ನೆ ಎದ್ದೇಳ್ತಾ ಇರ್ತಕ್ಕಂಥದ್ದು, DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮನೆಗಿದ್ದಂತಹ CCTV ಕ್ಯಾಮ್ರಾಗಳು ಉಳಿದ ಸಚಿವರ ಮನೆಗೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸರತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.